Hello everyone, welcome back to my YouTube channel Grammar with Kanga. Today we are going to present noun. In parts of speech, the first one will be noun. Noun means namapada. Noun is a one word, name of the person, place, ಥಿಂಗ್ಸ್ ಆರ್ ಐಡಿಯಾ. ನೌನ್ ಅಂದರೆ ಏನು? ನೌನ್ ಅಂದರೆ ನಾಮಪದ. ನಾಮಪದ ಅಂದರೆ ಹೆಸರನ್ನು ಸೂಚಿಸುವಂತಹ ಪದಗಳನ್ನು ನಾಮಪದಗಳು ಅಂತ ಕರಿತೀವಿ. ಇಟ್ಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ಇಂಗ್ಲೀಷ್. ನೌನ್ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್ ಇನ್ ಇಂಗ್ಲೀಷಲ್ಲಿ. ಯಾವ ರೀತಿ ಇರುತ್ತೆ? ಈಗ ನೇಮ್, ಫಾರ್ ಎಕ್ಸಾಂಪಲ್ ಮನು, ಪ್ಲೇಸ್ ಮಂಡ್ಯ, ಥಿಂಗ್ಸ್ ಬ್ಯಾಟ್ ಬಾಲ್. ಒಂದು ಫಾರ್ ಎಕ್ಸಾಂಪಲ್ ರೋಸ್ ಇಸ್ ಎ ಬ್ಯೂಟಿಫುಲ್ ಫ್ಲವರ್. Like Rose is a noun in this sentence. Vinushti is a intelligent girl. Vinushti is a noun of this sentence. Elephant is a wild animal. Elephant is a noun word. Noun ಅಂದರೆ ನಾಮಪದಗಳು, ಅಂದರೆ ಹೆಸರನ್ನೇ ಸೂಚಿಸುವಂಥದ್ದು. ಆ ವಾಕ್ಯದಲ್ಲಿ ಯಾವ ಪದವು ಹೆಸರನ್ನು ಮಾತ್ರ ಸೂಚಿಸ್ತಾ ಇದೆಯೋ ಅಂತಹ ಪದಗಳನ್ನು ನಾಮಪದಗಳು ಅಂದರೆ ನೌನ್ ಅಂತ ಕರಿತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ like, share and subscribe my channel. Thank you.